ನಮಸ್ಕಾರ, ಸಿಟಿ ನ್ಯೂಸ್ಗೆ ಸ್ವಾಗತ. ಮತದಾರರ ಗುರುತಿನ ಚೀಟಿಯನ್ನು ಆಧಾರ್ ಕಾರ್ಡ್ಗೆ ಜೋಡಿಸಿದಾಗ ಮಾತ್ರ ಅಡ್ಡ ಅಕ್ರಮ ಮತದಾನವನ್ನು ತಡೆಗಟ್ಟಲು ಸಾಧ್ಯವೆಂದು ಬಿಜೆಪಿ ಪಕ್ಷದ ಮುಖಂಡ ಜಿಎನ್ ವೇಣುಗೋಪಾಲ್ ಅವರು ತಿಳಿಸಿದರು. ಚಿಂತಾಮಣಿ ನಗರದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸೇವಾ ಪಾಕ್ಷಿಕ ಮತ್ತು ಬಿಜೆಪಿ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಬಿಜೆಪಿ ಪಕ್ಷದ ಮುಖಂಡ ಜಿಎನ್ ವೇಣುಗೋಪಾಲ್ ಮಾತನಾಡಿ, ದಿನದ 18 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುವುದರ ಮೂಲಕ ದೇಶವನ್ನು ಉತ್ತುಂಗಕ್ಕೆ ಏರಿಸಲು ಪ್ರಯತ್ನಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ದೇಶದ ಉಜ್ವಲ ಭವಿಷ್ಯಕ್ಕಾಗಿ ದುಡಿಯುತ್ತಿದ್ದಾರೆ. ಇಲ್ಲಿನ ಕಾಂಗ್ರೆಸ್ ಸರ್ಕಾರ ದೇಶವನ್ನು ಒಡೆಯುವ ಹುನ್ನಾರದಲ್ಲಿ ಹಿಂದೂ ಧರ್ಮ ಸಂಸ್ಕೃತಿಗೆ ಧಕ್ಕೆ ತರುವ ಕೆಲಸ ನಿರ್ವಹಿಸುತ್ತಿದ್ದು, ಕ್ರಿಶ್ಚಿಯನ್ನರನ್ನು ಮುಸ್ಲಿಮರನ್ನು ಹಿಂದೂಗಳನ್ನು ಮತಾಂತರ ಮಾಡುವ ಮೂಲಕ ಹಿಂದೂಗಳನ್ನು ಬಲಿಪಶುಗಳನ್ನಾಗಿಸುತ್ತಿದ್ದಾರೆ ಎಂದು ಗುಡುಗಿದರು. ದೇಶದ ಉಳಿವಿಗಾಗಿ ಬಿಜೆಪಿ ಪಕ್ಷ ತೊಡಗಿಸಿಕೊಂಡಿರುವುದು ಮಾತ್ರವಲ್ಲದೆ ಹಿಂದುತ್ವ, ಸಾಂಸ್ಕೃತಿಕ ಸಂಘಟನೆ, ಧಾರ್ಮಿಕ ಸ್ಥಳಗಳ ರಕ್ಷಣೆ ಮತ್ತು ಅವುಗಳನ್ನು ಉಳಿಸಿ ಬೆಳೆಸುವ ಕಾರ್ಯಗಳನ್ನು ಮಾಡುತ್ತಿದೆ ಎಂದರು. ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 22ರವರೆಗೂ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಸೆಪ್ಟೆಂಬರ್ 17ರ ಮೋದಿ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರಕ್ತದಾನ ಶಿಬಿರ, ತಾಯಿ ಹೆಸರಿನಲ್ಲಿ ಮರ ನೆಡುವುದು, ಚಿತ್ರ ಪ್ರದರ್ಶನ, ಪ್ರಾತ್ಯಕ್ಷಿಕತೆ ಇತ್ಯಾದಿ ಕಾರ್ಯಕ್ರಮಗಳು ಹಾಗೂ ಗಾಂಧಿ ಜಯಂತಿಯ ಹಿನ್ನೆಲೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಈ 15 ದಿನಗಳ ಅವಧಿಯಲ್ಲಿ ಮಾಡಬೇಕೆಂದು ಕರೆ ನೀಡಿದರು. ಸನಾತನ ಹಿಂದುತ್ವ, ಹಿಂದೂ ರಕ್ಷಣೆ, ಆಚಾರ ವಿಚಾರ, ಹಿಂದೂ ಧಾರ್ಮಿಕ ಆಚರಣೆಗಳು, ಹಳ್ಳಿಗೂ ಮೂಲಭೂತ ಸೌಕರ್ಯಗಳು, ದೂರದೃಷ್ಟಿ, ಮಕ್ಕಳನ್ನು RSSಗೆ ಸೇರಿಸಬೇಕು, ಜಾತಿ ಗಣತಿ ಅವೈಜ್ಞಾನಿಕವಾಗಿದ್ದು ಆಧಾರ್ ಸಂಖ್ಯೆ, ಮತದಾರರ ಗುರುತಿನ ಚೀಟಿ ಜೋಡಣೆಯನ್ನು ಮಾಡಿ ಅಕ್ರಮ ಹಾಗೂ ಅಡ್ಡ ಮತದಾನವನ್ನು ತಡೆಗಟ್ಟಬೇಕೆಂದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ KMK ಪುತ್ರ ರಾಜಶೇಖರ ರೆಡ್ಡಿ, ಜಿಲ್ಲಾ ಸಂಚಾಲಕ ಸುರೇಂದ್ರಗೌಡ, ಜಿಲ್ಲಾ ಸಹ ಸಂಚಾಲಕ ಲಕ್ಷ್ಮೀನಾರಾಯಣ ಗುಪ್ತಾ, ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜಣ್ಣ, ನಗರ ಘಟಕ ಅಧ್ಯಕ್ಷ ಗೋವಿಂದರಾಜ್, ನಿಕಟಪೂರ್ವ ನಗರ ಘಟಕ ಅಧ್ಯಕ್ಷ ಮಹೇಶ್ ಭಾಯ್, ನಿಕಟಪೂರ್ವ ಅಧ್ಯಕ್ಷ ಶಿವಾರೆಡ್ಡಿ, ಗೋಕಲ್ ಶ್ರೀನಿವಾಸ್, ಆಂಜಪ್ಪ, ಗಾಜಲ್ ಶಿವ, ಮಹಿಳಾ ಮೋರ್ಚಾ ಅಧ್ಯಕ್ಷ ಸುಮಿತ್ರಮ್ಮ, ಸುರೇಶ್, ದೇವರಾಜ್, ಮಣಿಕಂಠ, ಪಾಲೆಪಲ್ಲಿ ಶಿವರೆಡ್ಡಿ, ಮಂಗಳಗೌರಿ, ಶ್ರುತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶಿಸ್ತು, ಬದ್ಧತೆ, ಯಾವುದೇ ಕಾರ್ಯಕ್ರಮಗಳನ್ನ ನೆಚ್ಚಿ ಮಾಡುವಂತ ಪಕ್ಷ ದೇಶದಲ್ಲೇ ಪ್ರಪಂಚದಲ್ಲೇ ಇದ್ರೆ ಅದು ಬಿಜೆಪಿ ಅಂತ ಹೇಳ್ಬೇಕು. ಯಾಕೆಂದ್ರೆ ಪ್ರತಿಯೊಂದು ನಾವು ಮಾಡುವಂತ ಫಂಕ್ಷನ್ ಮನೆಯಲ್ಲಿ ಹೇಳಿ ಬರ್ತೀರಿ, ಮನೆಯಲ್ಲಿ ಅದಕ್ಕೆ ಹೋಗ್ತಾ ಇದ್ದೀನಿ, ಇವತ್ತು ಇದೆಯಾ, ಹೆಂಗಸರು ಗೊತ್ತಾಗುತ್ತೆ, ಮಕ್ಕಳು ಗೊತ್ತಾಗುತ್ತೆ. ಈ ಕಾರ್ಯಕ್ರಮ ಇಡೀ ಜನತೆಗೆ ಈ ಕಾರ್ಯಕ್ರಮಗಳು ಗೊತ್ತಾಗುತ್ತೆ. ಇದನ್ನ ಏನಕ್ಕಪ್ಪ ರೂಪಿಸ್ತಾರೆ? ಒಬ್ಬ ದೇಶಕ್ಕೆ ಸೇವೆ ಸಲ್ಲಿಸುವವರಿಗೆ, ದೇಶದ ಭಕ್ತಿಗೋಸ್ಕರ ನಾವು ಜನಗಳ ಕಾರ್ಯಕ್ರಮ. ಪ್ರತಿಯೊಂದು ನರೇಂದ್ರ ಮೋದಿಯವರ ಒಂದು ತಂಡ ಪ್ರತಿಯೊಂದು ಯೋಚನೆ ಈ ದೇಶದಲ್ಲಿ ಬಡತನದಿಂದ ಹಿಡಿದು, ಉದ್ಯೋಗದಿಂದ ಹಿಡಿದು, ವ್ಯಾಪಾರದಿಂದ ಹಿಡಿದು, ಕೈಗಾರಿಕೆಗಳಿಂದ ಹಿಡಿದು, ಒಂದು ರಾಜತಾಂತ್ರಿಕದಿಂದ ಹಿಡಿದು, ಒಂದು ಎಜುಕೇಶನ್ಗಳಿಂದ ಹಿಡಿದು, ಒಂದು ಸೈನ್ಸಿಸ್ಟ್ಗಳಿಂದ ಹಿಡಿದು, ಒಂದು ದೇಶದ ಉನ್ನತೀಕರಣ, ಈ ದೇಶ ಯಾವ ರೀತಿ ಮುಂದೆ ತಗೊಂಡೋಗ್ಬೇಕು, ಆರ್ಥಿಕ ಪರಿಸ್ಥಿತಿಯಿಂದ ಹಿಡಿದು ನಾಳೆ ದಿವಾಳಿ ಹಾಕ್ಬಿಡ್ದು, ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗ್ಬೇಕು, ಪ್ರತಿಯೊಂದು ಫ್ಯಾಕ್ಟರಿಗಳು ದೇಶದಲ್ಲೇ ಆಗಬೇಕು, ಪ್ರತಿಯೊಂದು ಇಲ್ಲೇ ಉತ್ಪತ್ತಿಯಾಗಿ ಆ ಉತ್ಪತ್ತಿಯಿಂದ ಬರುವಂತ ಲಾಭಗಳು, ಟ್ಯಾಕ್ಸ್ಗಳು, ಉದ್ಯೋಗಗಳು, ಅವಕಾಶಗಳು ನಮ್ಮಲ್ಲೇ ಸಿಗಬೇಕು. 18 ಅವರು ಈ ದೇಶದ ಸೇವೆ ಮಾಡ್ತಾ ಇರುವಂತ ಒಬ್ಬ ಪ್ರಧಾನಮಂತ್ರಿ ಪ್ರಪಂಚದಲ್ಲಿ ಯಾರನ್ನ ಇದ್ದಾರೆ ಅಂದ್ರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ. ಅವರಲ್ಲಿ 1 ಅವರ್ ನಾವು ಕೆಲಸ ಈ ದೇಶಕ್ಕೋಸ್ಕರ. ದೇಶ ಇದ್ರೆ ನಮಗ್ ಸ್ವತಂತ್ರ ಸಿಕ್ಕಿ 79 ವರ್ಷ ಆಗಿದೆ. ನೀವು ಮರ್ತೋತಾ ಇದ್ದೀರಿ. ಸ್ವತಂತ್ರ ಹಿಂದೆ ಏನೇನ್ ನಡೀತು, ಏನೇನು ಅಂತೇಳಿ ನೀವು ಓದ್ರೆ, ಹಿಸ್ಟ್ರಿಗಳು ತಿಳ್ಕೊಂಡ್ರೆ ಈ ದೇಶದಲ್ಲಿ ನಾವ್ ಏನಕ್ಕಪ್ಪ ಇದ್ರಿ, ಈ ದೇಶ ಆವತ್ತು ಯಾವ ರೀತಿ ತಗೊಂಬಂದ್ರು ಸ್ವತಂತ್ರ, ಎಷ್ಟೆಷ್ಟು ಗಾಸಿ ಬಿದ್ದಿದ್ದಾರೆ, ತಲೆ ಎತ್ತಿ ಬದುಕುವಂತ ಪರಿಸ್ಥಿತಿ ತಂದ್ಕೊಟ್ಟಂತ ದೇಶ ಇವತ್ತು 70. ಮುಂದಕ್ಕೆ ಹಿಂಗಾಗಬಾರ್ದು. ಇನ್ನ ಈ ದೇಶ ಹಿಂದೂ ತತ್ವ ದೇಶ ಇರೋದು 2 ದೇಶ. ನೇಪಾಳದಲ್ಲಿ ಇವತ್ತು ಅಲ್ಲೋಲ್ ಕಲ್ಲೋಲ್ ನಡೀತಾ ಇದೆ. ಇನ್ನೊಂದು ಪೂಜೆ ಮಾಡಿ ಇಲ್ಲಿ ಹಿಂದೂ ಧರ್ಮ ನಡೆಸಬೇಕು ಅಂತೇಳಿ ಕ್ರಿಶ್ಚಿಯನ್ಸ್ ಅವ್ರ ಕಡೆ ಸೇರ್ಪಡೆ ಮಾಡ್ತಾ ಇದ್ದಾರೆ, ಮುಸ್ಲಿಮ್ಸ್ ಒಂದ್ ಕಡೆ ಸೇರ್ಪಡೆ ಮಾಡ್ತಾ ಇದ್ದಾರೆ. ಅಯ್ಯೋ ಪಾಪ ಅಂತೇಳಿ ಬಿಟ್ಕೊಂಡಿದ್ದಕ್ಕೆ ಈ ದೇಶನೇ ಹಿಂದೂ ತತ್ವನೇ ಇಲ್ಕೂಡ್ತು ಅಂತೇಳಿ ಇವತ್ತು ಸಾಯಿಸ್ತಾ ಇರುವಂತ ಟೈಮಲ್ಲಿ ಇವತ್ತು ಬಿಜೆಪಿ ಕೈಗೆತ್ಕೊಂಡು ಹಿಂದೂ ತತ್ವ, ಸನಾತನ ಧರ್ಮ, ಸನಾತನ ದೇಗುಲಗಳು, ಸನಾತನ ನಮ್ಮ ಸಂಸ್ಕೃತಿ ಎಲ್ಲ ಉಳಿಸ್ತಾ ಇರೋದು ಇವತ್ತು ಬಿಜೆಪಿ ಪಕ್ಷ. ಆದ್ರಿಂದ ನಾವೆಲ್ಲ
ಒಂದು ಧರ್ಮದಲ್ಲಿ ಆಚರಣೆಯಲ್ಲಿ ಎಲ್ಲ ನಾಡು ಹಬ್ಬಗಳು ಮಾಡ್ತೀರಿ. ಎಲ್ಲ ಹಿಂದೂ ಸಂಪ್ರದಾಯಗಳ ಪ್ರಕಾರ ಬೆಳಗ್ಗೆ ಎದ್ದು ನಾವು ಸಲ್ಲಿಸುವಂತ ಪೂಜೆ ಅವೆಲ್ಲ ನಶಿಸಿ ಹೋಗ್ಬೋದು. ನಮ್ಮ ಮುಂದಿನ ಪೀಳಿಗೆಯಲ್ಲಿ ಅವೆಲ್ಲ ಇರಬೇಕು. ಇವತ್ತು ಮಾಡ್ತಾ ಇರುವಂತ ನರೇಂದ್ರ ಮೋದಿ ಅವರು ಒಂದು ದೇಶದ ಟೀಮ್ ಅಂದ್ರೆ ಅದರ ಕೆಳಗೆ ಬಿಜೆಪಿಯಲ್ಲಿ RSS ಇರ್ಬೋದು, 149 ಅಂಗಸಂಸ್ಥೆಗಳು, RSS, ರಾಮ ಸೇನೆ, ಶಿವಸೇನೆ, ಈ ತರ ನೂರಾರು ಇವರೆಲ್ಲ ಸೇರಿ ಈ ದೇಶ ಸುಭದ್ರ ದೇಶ, ಈ ನೆಕ್ಸ್ಟ್ ಯಾರು ಕಿತ್ಕೊಂಡ್ಬಿಡುದು, ಈ ದೇಶ ಎಲ್ರು ತಿಳುವಳಿಕೆಯಲ್ಲಿ ನಾವು ಬದುಕಬೇಕು, ಎಲ್ರಿಗೂ ಉದ್ಯೋಗ ಅವಕಾಶಗಳು ನಮಗ್ ಸಿಕ್ಕುವಂತ ಕೆಲಸ, ಪ್ರತಿ ಹಳ್ಳಿಯಲ್ಲೂ ಜೀವನ ಮಾಡಬೇಕು, ಪ್ರತಿ ಹಳ್ಳಿಯಲ್ಲೂ ನೆಟ್ವರ್ಕ್, ಪ್ರತಿ ಹಳ್ಳಿ ಮನೆಗೂ ಗ್ಯಾಸು, ಪ್ರತಿ ಹಳ್ಳಿ ಮನೆಗೂ ನೀರು, ಪ್ರತಿ ಹಳ್ಳಿ ಮನೆಗೂ ಇಂಟರ್ನೆಟ್, ಎಲ್ಲ ಹಳ್ಳಿನಿಂದ ಡೆಲ್ಲಿ ತನಕ ಏನೇ ಇವತ್ತು ಮಾರ್ಕೆಟಿಂಗ್ ಅಲ್ಲಿ ಏನೇ ನೀನ್ ಮೊಬೈಲ್ ಅಲ್ಲಿ ಟಿವಿಯಲ್ಲಿ ನೋಡಿದ್ರು ಇವತ್ತು ಅಪ್ಲೈ ಮಾಡಿದ್ರು ಇವತ್ತು ಆ ಹಳ್ಳಿಗೆ ಹೋಗಿ ಸೇರ್ತದೆ. ದೂರದ ದೃಷ್ಟಿ, ಅಭಿವೃದ್ಧಿ, ಇದು ನಂದು, ಇದು ನನ್ನ ಮನೆ, ತ್ಯಾಗ ಮಾಡಿ ಆ ತ್ಯಾಗದಲ್ಲಿರುವಂತ ಬಿಜೆಪಿಯಲ್ಲಿರುವಂತ ಸಾವಿರಾರು ಜನಕ್ಕ ಮದುವೆ ಇಲ್ಲ, ಈ ದೇಶ ಉಳಿಸೋದಕ್ಕೋಸ್ಕರ ರಾತ್ರಿ ಹಗಲು ಓಡಾಡ್ತಾ ಇದ್ದಾರೆ. ನಿಮಗ್ ಗೊತ್ತಿರ್ಬೋದು, RSS ಪಕ್ಷ ಅಂತ ಹೇಳ್ಬಿಟ್ಟಿದ್ದು, RSS ಒಂದು ರಾಷ್ಟ್ರೀಯ ಸ್ವಯಂ ಸಂಘ, ಅದರಲ್ಲಿ ಇರುವಂತಾರೆ ಟ್ರೈನಿಂಗ್ ತಗೊಂಡು ಈ ದೇಶ ಕಟ್ಟಬೇಕು ಅನ್ನೋರೆ ಬಿಜೆಪಿಯಲ್ಲಿ ಬೇಜಾನ್ ಜನ ಇದ್ದಾರೆ. ನಮ್ಮ ಮಕ್ಕಳನ್ನು ಫಸ್ಟ್ RSS ಕಳಿಸ್ಬೇಕು. ದೇಶ ಇದ್ರೆ ನಾನು, ನನ್ನ ಹತ್ರ ದುಡ್ಡು ಐತೆ, ನನ್ನ ಹತ್ರ ಆಸ್ತಿ ಐತೆ, ನಾನು 3 ಹೊತ್ತಿನ ಮಲ್ಕೊಂತೀನಿ, ನಮ್ಮ ಅಪ್ಪನ್ ಸಂಪಾದನೆ ಮಾಡೋಳೆ, ನಮ್ಮ ಅಮ್ಮನ್ ಸಂಪಾದನೆ ಮಾಡೋಳೆ ಅನ್ನೋದು ಮುಖ್ಯ ಅಲ್ಲ. ಇದೆಲ್ಲ ದೇಶ ಇದ್ದಿದ್ರೆ ಇದೆಲ್ಲ ಕಿತ್ಕೊಂಡು ಹೋಗ್ತಾರೆ. ಇವತ್ತು ನಿಮಗೆ ಗೊತ್ತಿರುವಂತ ವಿಚಾರ, ಜಾತಿ ಗಣತಿ ನಡೀತಾ ಇದೆ, ಆಧಾರ್ ಕ್ಲಿಕ್ ಇಲ್ಲ. ಇದೇ ಚಿಂತಾಮಣಿಯಲ್ಲಿರುವಂತ ಮುಸ್ಲಿಂ ಬಾಂಧವರು ಓಟ್ 9 ಕಡೆ ಇದೆ, 9 ಜಿಲ್ಲೆಗಳಲ್ಲಿ ಇದೆಯಂತೆ. ನಾನು ಕೇಳಿ ಆಶ್ಚರ್ಯ ಆಯ್ತು. ಆಧಾರ್ ಕಾರ್ಡ್ ಲಿಂಕ್ ಕೊಡ್ತೀರಾ, ಇಲ್ಲಿ ಓಟ್ ಇರ್ತದೆ, ಅಲ್ಲಿ ಇನ್ನೊಂದು ಹುಬ್ಳಿಯಲ್ಲಿ ಓಟ್ ಐತೆ, ಹುಬ್ಳಿಯಲ್ಲಿ ಬಿಟ್ರೆ ಮೈಸೂರಲ್ಲಿ ಓಟ್ ಐತೆ, ಮೈಸೂರು ಬಿಟ್ರೆ ಗದಗ್ ಐತೆ, ಗದಗ್ ಬಿಟ್ರೆ ಬಿಜಾಪುರ ಐತೆ, ಇಲ್ಲಿ ನೋಟು. ಅಲ್ಲಿ ಒಬ್ಬ ಮೌಲಿ ಹೇಳಿದ್ರೆ 10 ಕಡೆ ಓಟು, 10 ಕಡೆ ಅಲ್ಲಲ್ಲಿ ಮನೆಗಳ ಹತ್ರ ಇಲ್ಲಿನ ಆಧಾರ್ ಕಾರ್ಡ್ಗಳು, ಇಲ್ಲಿನ ವೋಟರ್ಸ್ ನ ಅಲ್ಲಿ ಅವ್ರದಲ್ಲಿ ಸೇರ್ಸೋದು. ಯಾವ ರೀತಿ ಇದು ಮುಂದುವರಿತದೆ? ಇವತ್ತು 50 ಲಕ್ಷ ಜನ ಜಾಸ್ತಿ ವೋಟ್ ಮಾಡಿಸುವಂತ ಅಭಿಯಾನ ಕಂಡ್ಕೊಂಡಿದ್ದಾರೆ ಮುಸ್ಲಿಮರು. ಈ ದೇಶದಲ್ಲಿ ನಾವು ಜನಸಂಖ್ಯೆ ತೋರಿಸ್ಬೇಕು ಅಂತೇಳಿ ನಿಮ್ದು 4 ಕಡೆ ವೋಟ್ ಮಾಡಿ, ನಿಮ್ದು 5 ಕಡೆ ವೋಟ್ ಮಾಡಿ. ಇದಕ್ಕೆ ಆಧಾರ್ ಲಿಂಕ್ ಇಲ್ಲ. ಆಧಾರ್ ಲಿಂಕ್ ಇದ್ರೆ ಅವನ ಆಧಾರ್ ಕಾರ್ಡ್ ಅಲ್ಲಿ ಎಷ್ಟು ವೋಟ್ ಐತೆ ಅಂತ ಗೊತ್ತಾಗ್ಬಿಡ್ತದೆ. ಅವನು ಇಲ್ಲಿಂದ ಬಾಂಬೆನಿಂದ ಬಂದಿರ್ತಾನೆ, ಅವನ್ ಇಲ್ಲಿ ಓಟು, ಬಾಂಬೆಯಲ್ಲಿ ಓಟು. ಯಾವ ರೀತಿ ಮಾಡ್ತಾರೆ ಇದು? ಇದೊಂದು ಅವಿಜ್ಞಾನಿಕ ಅನಿಸ್ತಾ ಇದೆ. ಜಾತಿ ಗಣತಿ ಏನು ಅಂದ್ರೆ ಒಂದು ಆಧಾರ್ ಲಿಂಕ್ ಕೊಟ್ಟು ಒಂದೇ ಓಟ್ ಇರುತ್ತೆ, ನೀನು ಒಂದು ಓಟ್ ನಲ್ಲಿ. ಇದು ತಪ್ಪಾಗ್ತಾ ಇದೆ. ಒಂದ್ ಮನೆ ಹುಡ್ತನ್ ಕೊಟ್ಟಿಲ್ಲ, ಅದ್ ನಡೆಯಲ್ಲ ಅಂದ್ರೆ ನನ್ಗ 6 ಕಾರ್ಡ್ ಮುಂದೆ ಇಕ್ಕಿದ್ರ ಮನೆಯಲ್ಲಿ 6 ಕಡೆ ಓಟ್ ಇರೋದಿಕ್ಕೆ. ಆಧಾರ್ ಕಾರ್ಡ್ ಮುಖಾಂತರ ಒಂದೇ ಓಟ್ ಬರಂಗ್ ಮಾಡಿದ್ರೆ ಭಾರಿ ದೇಶದಲ್ಲಿ ಭಾರಿ ಅನುಕೂಲ ಆಗುತ್ತೆ. ಇಲ್ಲ ನೀವೆಷ್ಟೇ ಜನಸಂಖ್ಯೆ ತಗೊಂಡು ಎಷ್ಟೇ ತಗೊಂಡ್ರೆ ಇವತ್ತು ಆ ಜನಸಂಖ್ಯೆ ಜಾಸ್ತಿ ತೋರಿಸ್ಬೇಕು ಅಂತೇಳಿ ಅವ್ರ ಅಲ್ಲೋಟು, ಇವ್ರ ಇಲ್ಲೋಟು, ಅವ್ರ ಅಲ್ಲೋಟು, ನನ್ನ ಅಕ್ಕನ ಮನೆಯಲ್ಲೂ ಓಟು, ನಮ್ಮ ಅಮ್ಮನ ಮನೆಯಲ್ಲೂ ನನ್ನ ಓಟು. ಈ ಪರಿಸ್ಥಿತಿ ಬರ್ತಾ ಇದೆ. ಇದನ್ನ ರಾಜ್ಯ ನಾಯಕರು ಇದನ್ನ ಗಮನ ಹರಿಸಬೇಕು ಅಂತ ಕೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ನಮ್ಮ ನಾಯಕರು 17ರಿಂದ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ನಾವು ಯಾವ ರೀತಿ ಮಾಡಬೇಕು, ಸಸಿ ನಡೆಯೋ ಕಾರ್ಯಕ್ರಮ, ರಕ್ತದಾನ ಶಿಬಿರ, ಸಾಂಸ್ಕೃತಿಕ ಕಾರ್ಯಕ್ರಮ, ಯುವಕರಿಗೆ ತಿಳುವಳಿಕೆ, ಒಂದು 50 ಜನ ಯುವಕರನ್ನು ಸೇರಿ ಯುವಕರಿಗೆ ದೀನ್ ದಯಾಳ್ ಶರ್ಮಾ ಅಂದ್ರೆ ಯಾರು, ಶ್ಯಾಮ್ ಮುಖರ್ಜಿ ಅಂದ್ರೆ ಯಾರು, ನರೇಂದ್ರ ಮೋದಿ ಅವರು ಇವತ್ತು ದೀನ್ ದಯಾಳ್ ಶರ್ಮಾ ಅವರು ಬರೆದಂತ ಪುಸ್ತಕದಿಂದ
ಇವತ್ತು ಪರಿಣಿತರಾಗಿ ಇವತ್ತು ಆ ಕಾರ್ಯಕ್ರಮಗಳೆಲ್ಲ ರೂಪಣೆ ಮಾಡ್ತಾ ಇದ್ದಾರೆ. ಅದನ್ನ ನಾವು ಮನೆಗಳಲ್ಲಿ, ನಾವು ಫಂಕ್ಷನ್ಗಳಲ್ಲಿ ಆಗ್ಲಿ, ನಾವು ಯಾವ್ದಾರ ಸಣ್ಣ ಕಾರ್ಯಕ್ರಮಗಳಾಗ್ಲಿ ಮನೆ ಶಿಡ್ಲಘಟ್ಟದಲ್ಲಿ ನೋಡಿದ್ವು. ನಮ್ಮ ವಿನಯ್ ಬಿದ್ರಿ ಅವರು ಸವಿಸ್ತರವಾಗಿ ಎಲ್ಲ ತಿಳಿಸಿದ್ರು. ಆ ರೀತಿ ನಾವು ಅದನ್ನ ತಿಳ್ಕೊಂಡಿರೋದನ್ನ ನಾವು ನಮ್ಮೂರುಗಳಲ್ಲಿ ನಮ್ಮದ್ರಲ್ಲಿ ಹಂಚ್ಕೊಳ್ಳುವಂತ ಕಾರ್ಯಕ್ರಮಗಳಾಗಬೇಕು. ಅಲ್ಲೊಂದು 10 ನಿಮಿಷ ನನ್ಗೇನು ಬರಲ್ಲ, ನೀವು ಬರ್ದಿದ್ರು ಪರವಾಗಿಲ್ಲ, ಮಾತಾಡಕ್ ಬರ್ತೀವಿ, ನೀವ್ ಹೇಳಕ್ ಬರ್ತಾರೆ ತಿಳ್ಕೊಂಡು ಭಾಷಣ ಅಂದಿರಾ. ದಯವಿಟ್ಟು ಯಾವುದೇ ಒಂದು ಸುದ್ದಿಗೋಷ್ಠಿಯಲ್ಲಿ ಹೋಗಿ ನೀವು ಒಳ್ಳೆ ವಿಚಾರ ಕೇಳಿದಾಗ ತಿಳಿಸಬೇಕು ಅಂತ ಕೇಳ್ಕೊಂತ ಇವತ್ತು ಈ ಕಾರ್ಯಕ್ರಮ 17ರಿಂದ ರೂಪರೇಷಣೆ ಮಾಡುವಂತ ಕಾರ್ಯಕ್ರಮದಲ್ಲಿ ಇವಾಗ ಸಸಿ ನಡೆಯುವಂತದ್ದು, ಸಸಿಗಳು ತಂದಿದೆ. ಯಾರು ಯಾವ ಪಂಚಾಯತಿ ಎಷ್ಟು ಸಸಿ ಬೇಕು ಅನ್ನೋದನ್ನ ಹೇಳಿ ನಮ್ಮ ಮಂಡಲ ಅಧ್ಯಕ್ಷರ ಮುಖಾಂತರ ಪಡೆದು ಅಲ್ಲಿ ಸಸಿ ನಡೆಯುವಂತ ಕಾರ್ಯಕ್ರಮ. ಆಮೇಲೆ ಮಂಡಲಗಳಲ್ಲೇ ನೀವು ರಕ್ತದಾನ ಶಿಬಿರ ಮಾಡಬೇಕು ಅಂತ ಒಂದು ಮನವಿ. ದಯವಿಟ್ಟು 50 ಜನ ಸಿಕ್ಲಿ, 20 ಜನ ಇಕ್ಲಿ, ಅಲ್ಲೇ ಬೇರೆಯವ್ರನ್ನ ಕಳ್ಸೋಣ. ಅಲ್ಲಿ ಯಾರಿದ್ದಾರೆ ಕೊಡುವಂತ ಯುವಕರಿಂದ ಒಂದು ಲಿಸ್ಟ್ ಮಾಡ್ಕೊ, ಯಾರ್ಯಾರು ರಕ್ತದಾನ ಶಿಬಿರ ಇದ್ದಾರೆ. ಒಂದ್ ಹಳ್ಳಿನಿಂದ 2 ಬರ್ತಾರ, 3 ಬರ್ತಾರ, 5 ಆ ಪಂಚಾಯತಿ ಆ ಮಂಡಲ್ ಅವರು ಅಂದ್ರೆ ಆ ಹೋಬಳಿಯವರು ಎಷ್ಟು ಜನ ಅವತ್ತು ಸಿಗ್ತಾರೆ ಅಂತ ಹೇಳಿ ಅದನ್ನೊಂದು ಆಗ್ಬೇಕು. ಯಾಕಂದ್ರೆ 5 ಹೋಬಳಿಗಳು ಒಂದು ಟೌನ್ ಅಲ್ಲಿ ರಕ್ತದಾನ ಶಿಬಿರ ನಡೆಸಿದ್ರೆ ಬಾರಿ ಒಳ್ಳೇದು. ಯಾಕಂದ್ರೆ ನಮ್ಗೆ ಟೈಮ್ ಇರ್ತದೆ, ಒಂದೇ ದಿವಸ ಸಾಲ ಟೈಮು. 17ನೇ ತಾರೀಕಲ್ಲ, ಆಗಸ್ಟ್ 2ನೇ ತಾರೀಕು ತನಕ ನಾವು ಅಕ್ಟೋಬರ್ ನಾವು ರಕ್ತದಾನ ಶಿಬಿರ ಮಾಡ್ಬೋದು. ಅಕ್ಟೋಬರ್ 2 ತನಕ ಇದು ರಕ್ತದಾನ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ಬರಿಗೂ ರಕ್ತ ಭಾರಿ ಮುಖ್ಯ. ಎಷ್ಟೋ ಜನ ನೀನ್ ರಕ್ತ ಅಂದ್ರೆ 10 ವರ್ಷ ಒಂದ್ಸರಿ ತಗೊಂಡ್ರೆ ಇರಲ್ಲ. ಮನುಷ್ಯನು 3 ತಿಂಗಳಿಗೋ 6 ತಿಂಗಳಿಗೋ ರಕ್ತ ಕೊಟ್ರೆ ತನ್ನ ಮೈಯಲ್ಲಿ ಇರೋ ಕಾಯಿಲೆಗಳು ಹೋಗಿ ಇನ್ನ ಮನುಷ್ಯನು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾನೆ. ಕೆಲವ್ರಿಗೆ ಅದು ಗೊತ್ತಿಲ್ಲ, ರಕ್ತ ಕೊಟ್ರೆ ಏನೋ ಆಗೋಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ಭಾರಿ ಜನ ರಕ್ತ ಕೊಡ್ದಿರ ಒಂದು ಜೀವ ಉಳಿಸ್ದಂಗ ಆಗುತ್ತೆ ಒಂದು ಬಾಟಲ್ ರಕ್ತದಿಂದ. ದಯವಿಟ್ಟು ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಹೋಬಳಿ ಲೆವೆಲ್ ಒಂದು ಲಿಸ್ಟ್ ಮಾಡಿ, ನಿಮ್ ಊರಾಗ ರಕ್ತ ಕೊಡೋರು ಎಷ್ಟು ಜನ, 4 ಜನ ಅವರ, 5 ಜನ ಅವರ, ನಿಮ್ ಪಂಚಾಯತಿ ನಮ್ಮ ಪಂಚಾಯತಿನಿಂದ ಒಂದು 10 ಜನ ಇಲ್ಲ 20 ಜನ ಬರ್ತಿರೋಣ ರಕ್ತ ಕೊಡೋರು. ನಾವೆಲ್ಲಿ ಕಾರ್ಯಕ್ರಮ ಹಮ್ಕೊಳ್ಳೋಣ, ನಿಮ್ಗೆ ರಕ್ತ ಶಿಬಿರ ಎಲ್ಲಿ ಹಮ್ಕೊಬೇಕು ಹೇಳಿ, ಅಲ್ಲಲ್ಲೇ ಆ ಹೋಬಳಿಯಲ್ಲಿ ಅಲ್ಲೇ ಸೌಕರ್ಯ ಮಾಡ್ಬೋದು. ನರೇಂದ್ರ ಮೋದಿ ಅವರು ಶಿಡ್ಲಘಟ್ಟದಲ್ಲಿ ಜಿಲ್ಲಾ ಕಾರ್ಯಾಗಾರ ನಡೀತು. ಇವತ್ತು ತಾಲೂಕಲ್ಲಿ ನಾವು ತಾಲೂಕು ಕಾರ್ಯಾಗಾರ ಇಟ್ಟಿದ್ದೀವಿ. ಆದರೆ ನಮ್ಮ ತಾಲೂಕು ಕಾರ್ಯಾಗಾರಕ್ಕೆ ಜನ ಸಾಲದು. ಯಾಕೆಂದರೆ ನಮ್ಮ 17ನೇ ತಾರೀಕು ನಮ್ಮ ಮೋದಿಜಿಯವರ ಬರ್ತ್ಡೇಗೆ ಬೂತಿಂದ ಬರಬೇಕಾಗಿತ್ತು. ಗ್ರಾಮಾಂತರ ಆಗಿರ್ಬೋದು, ನಗರ ಆಗಿರ್ಬೋದು, ಇಲ್ಲ ನಮ್ದೇನಾದರೂ ಇದೆಯೋ ಗೊತ್ತಿಲ್ಲ, ಇಲ್ಲ ನಮ್ಮ ನಾಯಕರದೇನಾಗಿದೆ ಗೊತ್ತಿಲ್ಲ, ಜನಗಳು ಸ್ವತಂತ್ರವಾಗಿ ಬರಬೇಕು. ಯಾಕೆಂದರೆ ಇದು ಪಕ್ಷದ ಒಂದು ನೇತ್ರ ಬಿಂದು. ಯಾಕೆಂದರೆ ಅವರು ಇವತ್ತೇನಾದರೂ ನಾವು ದೇಶದಲ್ಲಿ, ನಮ್ಮ ಭಾರತ ದೇಶ ಇವತ್ತು ಇಡೀ ವಿಶ್ವದಲ್ಲಿ ಕಾಣ್ತಾ ಇದೆ, ಮೆರೆಸ್ತಾ ಇದೀವಿ ನಾವು ನಮ್ಮ ದೇಶನ. ಅಂದರೆ ಅದಕ್ಕೆ ಒಂದು ಮೋದಿಜಿಯವ್ರ ಕಾರಣ. ಅವ್ರ ಬರ್ತ್ಡೇಗೆ, ಅವ್ರ ಹುಟ್ಟಿದ ಜನ್ಮದಿನಕ್ಕೆ ನಾವು ಬರ್ತ್ಡೇ ಮಾಡಬೇಕು, ಕಾರ್ಯಾಗಾರದ ಬನ್ನಿ ಅಂತ ಕರೆದ್ರೆ ನೀವೆಲ್ಲ ತಾಲೂಕಿಂದ ಆಗಿರ್ಬೋದು, ಗ್ರಾಮಾಂತರದ ಆಗಿರ್ಬೋದು, 100, 120, 150 ಜನ ಒಳಗಡೆ ಬಂದಿದ್ದೀವಿ. ಕನಿಷ್ಠ ಪಕ್ಷ ಒಂದು 200ರಿಂದ 300 ಜನ ಸೇರಿ ತಿಳ್ಕೊಂಡಿರ್ಬೋದು. ದಯವಿಟ್ಟು ನೆಕ್ಸ್ಟ್ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ, ನೀವೆಲ್ಲರೂ ದಯವಿಟ್ಟು ಒಬ್ಬರು ಬರೋಕೆ ಹೋಗ್ಬೇಡ್ರಿ, ನಿಮ್ಮ ಜೊತೆ ಒಬ್ಬರು ಕರ್ಕೊಂಬನ್ನಿ, ಒಬ್ಬರನ್ನ ಕರ್ಕೊಂಬನ್ನಿ. ಒಂದು ಬೂತಿಂದ ಆಗಿರ್ಬೋದು, ಇದಾಗಿರ್ಬೋದು. ನಾನು 30 ವರ್ಷದಿಂದ ಇದ್ದೀನಿ, ನಾನು 20 ವರ್ಷದಿಂದ ಇದ್ದೀನಿ, ಬಿಟ್ಬಿಡಿ ಅವೆಲ್ಲ. ಇವತ್ತು ಯಾರು ಹೊಸರು ಬರ್ತಾರೋ ಅವ್ರು ನಮ್ಗೆ ಲೀಡ್ ಹೇಳ್ಕೊಳೋಣ, ಕರ್ಕೊಂಬನ್ನಿ, ಅವ್ರನ್ನ ಹೊಸಗಳು ಕರ್ಕೊಂಬನ್ನಿ. ದಯವಿಟ್ಟು ಯಾರೇ ಆಗಿರಲಿ, ಹೊಸೂರಾಗಿರಲಿ, ಹಳೆಯವರಾಗಿರಲಿ, ಇಲ್ಲ ಬೋಲರಾಗಿರ್ಬೋದು, ನಾವೆಲ್ಲ ಒಂದೇ, ಓನ್ಲಿ BJP ಮೋದಿಜಿಯವರ ಅಭಿಮಾನಿಗಳು, ಅಷ್ಟು ತಿಳ್ಕೊಂಬರ್ಬೇಕು. ಮತ್ತು ಇನ್ನೊಂದೇನೆಂದರೆ, ನಾವೇನಿವಾಗ 17ನೇ ತಾರೀಕಿಗೆ ಸಹ ಮೋದಿಜಿ ಕಾರ್ಯಕ್ರಮದಲ್ಲಿ ಹುಟ್ಟುಹಬ್ಬದ ನೆನಪಿಗಾಗಿ ಒಂದು ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಿ. ಅದನ್ನು ನಾವು ನಗರದಲ್ಲಿ ಮಾಡಬೇಕು ಅಂತ ಮೊನ್ನೆಲ್ಲ ಮಾತಾಡಿದ್ದಾರೆ. ಅದನ್ನು ನಗರದಲ್ಲಿ 17ನೇ ತಾರೀಕು ಯಾವ ಚೌಟ್ರಿ ಅಂತ ನಮಗೆ ಏನು ತಿಳಿಸ್ತಾರೆ. ದಯವಿಟ್ಟು ಅವತ್ತು ಸ್ವಯಂ ಪ್ರೇರಿತವಾಗಿ ಎಲ್ಲರೂ ನಮ್ಮ ಬೂತಲ್ಲಿ ಎಲ್ಲ ಕರ್ಕೊಂಡು ಬಂದು ಒಂದು 100 ಸುರೇಂದ್ರಗಳು ನಮ್ಮ ಬೋರಣ್ಣ ಹೇಳಿದ್ರು, ನಮ್ಮ ಸ್ನೇಹಿತರು ಅವ್ರು ಹೇಳಿದ್ರು, ಅಪ್ರತಿಮ 2004 ಮಾಡಿ ತಾಲೂಕಲ್ಲಿ ನಮ್ಮ ಸನ್ಮಾನ ಮಾಡೋದ್ರಲ್ಲಿ ಅಂದರೆ ಈ ಜಿಲ್ಲೆಗೆ ಅದು ಒಂದು ಕೀರ್ತಿ, ಅದು ಅವರೊಬ್ಬರು ಒಂದು ಕೀರ್ತಿ ಅಲ್ಲ. ನೀವು 17ನೇ ತಾರೀಕು ಏನು ಯಶಸ್ವಿ ಮಾಡ್ತೀರ ರಕ್ತದಾನ ಶಿಬಿರನ, ಅದು ನೀವು ಕೊಡ್ತಾ ಇರೋ ಗೌರವ ಮೋದಿಜಿಯವರಿಗೆ ಮತ್ತು ನಮ್ಮ ನಾಯಕರಾದ ವೇಣುಗೋಪಾಲಣ್ಣ ಅವರು. ಯಾಕೆಂದರೆ ತಾಲೂಕಿಂದ ಇಷ್ಟು ಯೂನಿಟ್ ಮಾಡಿದ್ದಾರೆ, ಇಷ್ಟೊಂದು ಜನಗಳು ಬಂದು ಸ್ವಯಂ ಪ್ರೇರಿತ ಮಾಡಿದ್ದಾರೆ ಅಂದಾಗ ನಮಗೂ ಒಂದು ಗೌರವ ಬರುತ್ತೆ. ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಾವು ನಿಮ್ಮ ಜೊತೆ ನಿಂತ್ಕೊಂಡು ಕೆಲಸ ಮಾಡೋದಕ್ಕೂ ನಮಗೆ ಈಸಿ ಆಗ್ತದೆ. ಅದರಿಂದ 25ನೇ ತಾರೀಕು ಏನು ದೀನ್ ದಯಾಳ್ ಉಪಾಧ್ಯಾಯರದು ಜನ್ಮದಿನ ಇದೆ, ಅದನ್ನು ಅಷ್ಟೇ ಅವತ್ತು ಜನ್ಮದಿನ ಆಚರಣೆ ಮಾಡಿ
ತಾಯಿ ಒಂದು ಗತಿ ಉತ್ಸವ ಒಂದು ಸೊಸೆ ನೀಡಬೇಕು ಅಂತ ಹೇಳಿದ್ದಾರೆ, ಅದನ್ನು ಕೂಡ ಮಾಡೋಣ. ಮತ್ತೆ ಮ್ಯಾರಥಾನ್ ಅಂತ ಇದ್ದಾರೆ, ಅದು ಕೂಡ ನೀವು ಯುವಕರು ಇದ್ದೀರಾ, ದಯವಿಟ್ಟು ಎಲ್ಲ ಇದಾಗಿ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ. ಆ ಡೇಟ್ಗೆ ಎಲ್ಲ ಒಂದ್ ಕಡೆ ಸೇರ್ಕೊಂಡು ಏನ್ ಕಾರ್ಯಕ್ರಮ ಇದೆ 2ನೇ ತಾರೀಕು ಮಾಡುವಷ್ಟು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಗಳಲ್ಲಿ ಅಟ್ಲೀಸ್ಟ್ ಒಂದು 70% ನಾವು ಮಾಡಿದ್ರೆ ಅದು ನಮ್ಮ ನಾಯಕರು ಕೊಡ್ತಕ್ಕಂಥ ಗೌರವ, ಮೊದಲನೇ ನಮ್ಮ ಮೋದಿ ಜಿಯವರು ಕೊಡ್ತಕ್ಕಂಥ ಗೌರವ. ಇದು